ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಅವರು ಸೋಮವಾರ ಪಟ್ಟಣದ ಕಲ್ಮಠ ಶ್ರೀ ಪಂಪ ವಿರೂಪಾಕ್ಷೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ರೈತರ ದಿನಾಚರಣೆ ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ರೈತರಿಗೆ ಸರ್ಕಾರವು 24 ಗಂಟೆಗಳ ಕಾಲ ವಿದ್ಯುತ್ ಮತ್ತು ಸಾಕಷ್ಟು ನೀರು, ಗುಣಮಟ್ಟದ ಬೀಜ ಹಾಗೂ ಬೆಳೆದ ಬೆಳೆಗಳಿಗೆ ಉತ್ತಮ ಬೆಂಬಲ ಬೆಲೆಯನ್ನು ನೀಡಿದರೆ ಈ ದೇಶ ಸುಭಿಕ್ಷವಾಗಿರುತ್ತದೆ ಎಂದರು. ಮೆರುಗನ್ನು ಕೊಡಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಶಾಂತಿ ಮತ್ತು ಜೋರಾದ ಚಪ್ಪಾಳೆ. ನಿಮ್ಮ ಶಾಂತಿ ಮತ್ತು ಜೋರಾದ ಚಪ್ಪಾಳೆ ಮೆರುಗನ್ನು ಕೊಡುತ್ತೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆಯ ಸದ್ದು ಮುಗಿಲನ್ನೇ ಮುಟ್ಟಬೇಕು. ನಮ್ಮ ವಿದ್ಯಾಸಂಸ್ಥೆಯ ಗೋಡೆಗಳು ಪ್ರತಿಧ್ವನಿಸಬೇಕು ನಿಮ್ಮ ಚಪ್ಪಾಳೆಯ ಸದ್ದನ್ನು. ಈ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳು ಕೂಡ ಇಂಥ ದಿನಾಚರಣೆಗಳನ್ನು ಆಚರಿಸಿಕೊಂಡು ಹೋಗುವಂಥದ್ದು ಆಗಬೇಕು ಅನ್ನುವಂಥ ವಿಷಯ. ಇನ್ನು ರೈತರ ಬಗ್ಗೆ ಹೇಳಬೇಕು ಅಂತಂದ್ರೆ, ರೈತ ಇರಲಿಲ್ಲ ಅಂತಂದ್ರೆ ಜಗತ್ತಿಲ್ಲ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಕೆಲವೊಂದು ಉದಾಹರಣೆಗಳನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ರೈತ ಇದ್ದಿದ್ದಕ್ಕೆ ಟ್ಯಾಕ್ಟರ್ಗಳು ಬಂದವ, ಟ್ಯಾಕ್ಟರ್ಗಳ ಉದ್ಯಮಗಳು ಬಂದವ, ಟ್ಯಾಕ್ಟರ್ ಕೆಲಸಗಾರರು ಏನು ಉತ್ಪಾದನೆ ಮಾಡುವಂತಹ ಮಾಲೀಕರು ಮತ್ತು ಅದರ ಕೆಲಸಗಾರರು ಬದುಕ್ತಾ ಇದ್ದಾರೆ. ಲಾರಿಗಳ ಓನರ್ಗಳು, ಲಾರಿಗಳ ಗುಮಾಸ್ತರು, ಲಾರಿಗಳ ಡ್ರೈವರು, ಲಾರಿಗಳು ಬದುಕ್ತಾ ಇದ್ದಾರೆ. ಹಸುಗಳು ಬದುಕ್ತಾ ಇದ್ದಾವೆ, ಎಮ್ಮೆಗಳು ಬದುಕ್ತಾ ಇದ್ದಾವೆ, ಎತ್ತುಗಳು ಬದುಕ್ತಾ ಇದ್ದಾವೆ, ಗೊಬ್ಬರದ ಅಂಗಡಿಗಳು ಬದುಕ್ತಾ ಇದ್ದಾವೆ, ರೋಡ್ಗಳು ಸುವ್ಯವಸ್ಥೆಗೊಂಡಿದೆ. ಗಂಜಿಗಳಲ್ಲಿರುವಂತಹ ಎಲ್ಲ ಕೆಲಸ ಕಾರ್ಮಿಕರು ಕೂಡ ರೈತನಿಂದ ಬದುಕ್ತಾ ಇದ್ದಾರೆ. ರೈತನಿಂದಲೇ ಮೇಲಾಗಿ ರೈತನಿಂದಲೇ ನಾವೆಲ್ಲರೂ ಕೂಡ ಊಟ ಮಾಡ್ತಾ ಇರೋದು. ಇವತ್ತೇನಾದ್ರೂ ಕ್ಷಾಮ ಬಂತು, ಅತಿವೃಷ್ಟಿ ಅನಾವೃಷ್ಟಿ ಆಯ್ತು ಅಂತಂದ್ರೆ ನಿಮ್ಮ ಹತ್ರ ಎಷ್ಟು ಬಂಗಾರ ಇದೆ ಅಂತ ಕೇಳುವುದಿಲ್ಲ, 3 ಹೊತ್ತಿಗೆ ಉಣಕ ಏನಾದ್ರೂ ಅನ್ನ ಇದೆಯಾ ಅಂತ ಆದ್ರೂ ಕೇಳ್ತಾರೆ. ಹಾಗಾಗಿ ರೈತ ಅನ್ನುವಂಥ ಮನುಷ್ಯ ಏನಿದಾನಲ್ಲ, ನಮ್ಮ ಸಂತರಿಗಿಂತಲೂ ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಕಾರ್ಯಕ್ರಮ ಉದ್ಘಾಟಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸುರೇಶ್ ಕುರುಡಿ, ರೈತರ ಸಂತೃಪ್ತರಾಗಿದ್ದರೆ ನಾಡೆಲ್ಲವೂ ಸಮೃದ್ಧಿಯಿಂದ ಕೂಡಿರುತ್ತದೆ. ರೈತರು ಈ ದೇಶದ ಬೆನ್ನೆಲುಬು. ಅವರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು. ಅವರನ್ನು ನಾವು ಗೌರವಿಸಬೇಕು ಎಂದು ಹೇಳಿದರು. ಕಲ್ಮಠ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿನಿ ಮತ್ತು SBI ಬ್ಯಾಂಕ್ನ ಮ್ಯಾನೇಜರ್ ಶ್ರೀಮತಿ ವಿಜಯಲಕ್ಷ್ಮಿ ಇವರು ರೈತರು ಮಳೆ, ಗಾಳಿ, ಬಿಸಿಲು ಎನ್ನದೆ ನಾಡಿನ ಜನತೆಗಾಗಿ ಬೆವರು ಸುರಿಸಿ ದುಡಿಯುತ್ತಿದ್ದಾರೆ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅಂತಹ ರೈತರ ದಿನಾಚರಣೆಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ. ರೈತರಿಗೆ ವರ್ಷಕ್ಕೆ ಒಮ್ಮೆಯಾದರೂ ನಾವು ಅವರನ್ನು ನೆನಪಿಸಿಕೊಂಡರೆ ಅವರ ಋಣ ತೀರಿಸಿದಂತಾಗುತ್ತದೆ ಎಂದು ಹೇಳಿದರು. ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಹಂಪಣ್ಣ ಚಂಡೂರ್ ಮತ್ತು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಮುಧೋಳ್ ಇವರು ರೈತ ದಿನಾಚರಣೆಯ ಕುರಿತು ಮಾತನಾಡಿದರು. ಕಲ್ಮಠ ಪ್ರಾಥಮಿಕ ಶಾಲೆಯಲ್ಲಿ ರೈತ ದಿನಾಚರಣೆ ನಿಮಿತ್ತ ರೈತ ಮಹಿಳೆಯರು ಭತ್ತ ನಾಟಿ ಮಾಡುವುದು, ಭತ್ತ ರಾಶಿ ಮಾಡುವುದು, ಹುಲ್ಲಿನ ಹೊರೆ ಹೊತ್ತ ಮಹಿಳೆಯರು ಕಾಳುಗಳನ್ನು ಹಸನು ಮಾಡುವುದು, ನೇಗಿಲು ಹೊಡೆಯುವುದು, ಗುಡಿಸಿಲಿನಲ್ಲಿ ರೊಟ್ಟಿ ಮಾಡುವುದು, ಕುಟ್ಟುವುದು, ಬೀಸುವುದು, ಪರಮೇಶ್ವರ ಪಾರ್ವತಿಯ ದೇವಸ್ಥಾನ, ಶಿವಲಿಂಗ ಪೂಜೆ ಮಾಡುವುದು, ಮಕ್ಕಳು ಗೋಲಿ ಆಡುವುದು, ನಮ್ಮ ಶಾಲೆಯೇ ನಮ್ಮ ಹೆಮ್ಮೆ, ಮೀನು ಹಿಡಿಯುವುದು, ಕಟ್ಟಿಗೆ ಕಡಿಯುವುದು, ನೀರು ಸೇದುವುದು, ಬೆಣ್ಣೆ ಕಡಿಯುವುದು, ಹೀಗೆ ರೈತಾಪಿ ಜೀವನದ ವಿವಿಧ ಬದುಕಿನ ಚಿತ್ರ
ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ವಿದ್ಯಾರ್ಥಿಗಳು ರೂಪಕಗಳನ್ನು ಪ್ರದರ್ಶಿಸಿದರು. ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಮಂಜುನಾಥ್ ಕಮತರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಕಲ್ಮಠ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀ ಸಂಗಯ್ಯ ಸ್ವಾಮಿ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ SS ಪಾಟೀಲ್, ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಸಿದ್ದನಗೌಡ ಪಾಟೀಲ್ ಮತ್ತು ನಿವೃತ್ತ ಹಿರಿಯ ಶಿಕ್ಷಕರಾದ ಯಲ್ಲಪ್ಪ ನೀಲೋಗಲ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ವಿದ್ಯಾರ್ಥಿನಿಯರಾದ ನಂದಿನಿ, ಶ್ರೀಗೌರಿ ಅನಿಸಿಕೆ ವ್ಯಕ್ತಪಡಿಸಿದರು. ಕೃಷಿ ಅಂತಕ್ಕಂಥದ್ದನ್ನ ಕೀಳಾಗಿ ನೋಡದೆ ಅದು ನಮ್ಮ ಒಂದು ಸಾಂಸ್ಕೃತಿಕ ಅಂಗ ಆಗಿ ನೋಡಬೇಕು. ಸಾಂಸ್ಕೃತಿಕ ರಾಯಭಾರಿ ರೈತ ಅಂತ ಹೇಳಿ ನಾವು ಕರಿತೇವೆ. ನಾವೆಲ್ಲರೂ ಹೇಳಬೇಕು, ನಾವೆಲ್ಲರೂ ರೈತ ಪರಂಪರರು, ನಾವೆಲ್ಲರೂ ರೈತ ಸಂಸ್ಕೃತಿಯವರು. ನಾವು ಆಚರಿಸ್ತಕ್ಕಂಥ ಒಂದು ಪ್ರತಿಯೊಬ್ಬ ಹಬ್ಬಗಳು ಕೂಡ ರೈತ ಸಂಸ್ಕೃತಿಯತ್ತೆ. ಹಾಗಾಗಿ ನಾವೆಲ್ಲರೂ ರೈತರನ್ನ ಗೌರವಿಸಬೇಕು ಅಂತ ಹೇಳ್ತಾ, ಜನರ ಹಸಿವಿಗೆ ಅನ್ನ ಕೊಟ್ಟವರು ನಾವು, ಪ್ರಾಣಿ ಪಕ್ಷಿಗಳಿಗೆ ಕಾಳು ಕೊಟ್ಟವರು ನಾವು, ದನ ಕರುಗಳಿಗೆ ಮೇವು ಕೊಟ್ಟವರು ನಾವು, ದೇಶ ಕಾಯ್ದವರು ನಾವು, ದೇಶ ಕಟ್ಟಿದವರು ನಾವು, ಭೂಮಿ ತಾಯಿಯ ಹೆಮ್ಮೆಯ ಪುತ್ರರು ನಾವು, ರೈತರು. ಸಹ ಶಿಕ್ಷಕರಾದ ರವಿ ಹುಲಿಯಾಪುರ್, ಶ್ರೀಮತಿ ಜಯಶ್ರೀ, ಶ್ರೀಮತಿ ರೂಪಾ, ಶ್ರೀಮತಿ ಭ್ರಮರಾಂಭ, ಶ್ರೀಮತಿ ಪ್ರಭಾವತಿ, ರಾಘವೇಂದ್ರ ಉಪಸ್ಥಿತರಿದ್ದರು. ಪ್ರೌಢಶಾಲಾ ಶಿಕ್ಷಕರಾದ ಪ್ರಭಯ್ಯ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಮತಿ ಅನ್ನಪೂರ್ಣ ಚೌಧರಿ ಚರಣ ಸಿಂಗ್ ಕುರಿತು ಉಪನ್ಯಾಸ ನೀಡಿದರು. ಶಾಂತಯ್ಯ ಶಿಕ್ಷಕರು ಸ್ವಾಗತಿಸಿದರು. ಪ್ರೌಢಶಾಲೆ ಶಿಕ್ಷಕರಾದ ನರಸಿಂಹಲು ಬಿ ಇವರು ಕಾರ್ಯಕ್ರಮ ನಿರೂಪಿಸಿದರು. ದೈಹಿಕ ಶಿಕ್ಷಕರಾದ ಕ್ಯಾಮ್ಯ ನಾಯಕ ವಂದಿಸಿದರು.